ರಿಂಪಾರ ಹೆಸರಿನ ಒಂದು ಊರಿತ್ತು. ಅಲ್ಲಿ ವಿಜಯ್ ಮತ್ತೆ ಸಂಜಯ್ ತಮ್ಮ ಕುಟುಂಬದ ಜೊತೆ ವಾಸ ಮಾಡ್ತಾ ಇದ್ರು. ವಿಜಯ್ನ ಕುಟುಂಬ ತುಂಬಾ ಬುದ್ಧಿವಂತರಾಗಿದ್ರು. ಆದ್ರೆ ಸಂಜಯ್ ತುಂಬಾ ಅಮಾಯಕ ಮತ್ತೆ ನಿಯತ್ತಿನವನಾಗಿದ್ದ. ಸಂಜಯ್ ಪ್ರತಿದಿನ ಪೂಜೆ ಎಲ್ಲ ಮಾಡಿ ಆಮೇಲೆ ತನ್ನ ಹೊಲದಲ್ಲಿ ಕೆಲ್ಸ ಮಾಡೋದಕ್ಕೆ ಅಂತ ಹೊರಟ್ಬಿಡ್ತಾ ಇದ್ದ. ಪ್ರತಿದಿನದ ಹಾಗೆ ಒಂದು ದಿನ ಸಂಜಯ್ ತನ್ನ ಮನೆ ಮುಂದೆ ಇರೋಂಥ ಒಂದು ದೊಡ್ಡ ತೆಂಗಿನ ಮರದ ಕೆಳಗಡೆ ಕೂತ್ಕೊಂಡು ಪೂಜೆ ಮಾಡೋದಕ್ಕೆ ಶುರು ಮಾಡ್ದ. ಹೇ ಭಗವಂತ, ನೀವಂತೂ ಅಂತರ್ಯಾಮಿ, ನೀವಂತೂ ಪ್ರಪಂಚವನ್ನೇ ನಡೆಸ್ತೀರಾ. ನೀವೇ ನನಗೆಲ್ಲ. ನನ್ನ ಭಕ್ತಿಯ ಕೂಗು ನಿಮಗೆ ಕೇಳಿಸ್ತಾ ಇಲ್ವಾ? ಕೃಪೆ ತೋರಿಸಿ ನನಗೆ ನಿಮ್ಮ ದರ್ಶನ ಕೊಡಿ ಪ್ರಭು, ಮತ್ತೆ ನನ್ನ ಧನ್ಯನನ್ನಾಗಿ ಮಾಡಿ. ನಾನು ಎಷ್ಟೋ ವರ್ಷಗಳಿಂದ ನಿಮ್ಮನ್ನ ಪೂಜಿಸ್ತಾ ಬರ್ತಾ ಇದ್ದೀನಿ. ಸಂಜಯ್ ಈ ಮಾತನ್ನ ಹೇಳ್ತಿದ್ದ ಹಾಗೆ ವನದೇವ ಅಲ್ಲಿ ಪ್ರತ್ಯಕ್ಷನಾಗ್ಬಿಡ್ತಾನೆ. ಮತ್ತೆ ಸಂಜಯ್ಗೆ ಅವರು ಆಶೀರ್ವಾದ ಮಾಡ್ತಾ ಏನ್ ಹೇಳ್ತಾರೆ ಅಂದ್ರೆ, ಕಣ್ಣು ತೆರೆ ಭಕ್ತ, ನಾನು ನಿನ್ನ ಭಕ್ತಿಯಿಂದ ಪ್ರಸನ್ನನಾಗಿದ್ದೇನೆ ಮತ್ತೆ ನಿನಗೆ ಆಶೀರ್ವಾದ ಕೊಡೋಣ ಅಂತ ಬಂದೆ. ಕೇಳು, ನಿನಗೆ ಏನ್ ಬೇಕು? ಭಗವಂತ, ನನಗಂತೂ ಅಮರನಾಗಿರೋಕೆ ಆಸೆ ಇಲ್ಲ, ಮತ್ತೆ ಬೇರೆ ಪ್ರಪಂಚಕ್ಕೆ ಹೋಗೋಕ್ಕೂ ಇಷ್ಟ ಇಲ್ಲ. ಕೇವಲ ನೀವು ನನ್ನ ಈ ಜನ್ಮದಲ್ಲಿ ಶ್ರೀಮಂತನನ್ನಾಗಿ ಮಾಡಿ, ಆಗ ನನ್ನೆಲ್ಲ ಕೆಲಸಗಳನ್ನ ಸುಲಭವಾಗಿ ಮಾಡಬಹುದು. ನನ್ನ ಪರಿವಾರಕ್ಕೆ ಖುಷಿ ತಂದ್ಕೊಡ್ಬಹುದು. ಇದೇ ನಾನು ನಿಮ್ಮ ಹತ್ರ ಕೇಳ್ತಾರೋ ಆಶೀರ್ವಾದ ಪ್ರಭು. ನೋಡು ಸಂಜಯ್, ನಾನ್ ನಿನಗೆ ಶ್ರೀಮಂತನಾಗೋ ತರ ಆಶೀರ್ವಾದ ಕೊಡ್ಬಹುದು, ಆದ್ರೆ ಅದು ಯಾವ ರೀತಿ ಆಗುತ್ತೆ ಅಂತ ನೀನೇ ಹುಡ್ಕೋಬೇಕು. ಆಗ ಮಾತ್ರ ನೀನು ಶ್ರೀಮಂತನಾಗೋಕೆ ಸಾಧ್ಯ. ನಾನ್ ನಿನಗೆ ಶ್ರೀಮಂತನಾಗೋ ರಹಸ್ಯ ಯಾವುದು ಹೇಳೋದಿಲ್ಲ. ನಿನ್ನ ಬುದ್ಧಿ ಮತ್ತು ಚಾಲಾಕಿತನದಿಂದ ನೀನು ಶ್ರೀಮಂತನಾಗ್ತೀಯ. ಈ ಮಾತನ್ನ ಹೇಳಿ ವನದೇವ ಅಲ್ಲಿಂದ ಮಾಯ ಆಗ್ಬಿಡ್ತಾನೆ. ಈಗ ಬಂತಲ್ಲ ಮಜಾ, ಇದಪ್ಪ ಮಾತು ಅಂದ್ರೆ. ಇನ್ ಮುಂದೆ ನಾನು ಈ ಊರಿನ ಮತ್ತೆ ಇಡೀ ಈ ಸಿಟಿಯ ಶ್ರೀಮಂತನಾಗ್ತೀನಿ, ಮತ್ತೆ ಎಲ್ರಿಗೂ ತಮಾಷೆ ಕೂಡ ಮಾಡ್ತೀನಿ. ಆಗ ಅಲ್ಲಿಗೆ ಸಂಜಯ್ನ ಹೆಂಡತಿ ಕರಿಷ್ಮಾ ಬಂದ್ಬಿಡ್ತಾಳೆ. ಮತ್ತೆ ಅವಳು ಹೇಳ್ತಾಳೆ, ಏನಾಯ್ತ್ರಿ, ನೀವಿವತ್ತು ಹೊಲಕ್ ಹೋಗಿಲ್ವಾ? ನನ್ಗನ್ನಿಸ್ತಾ ಇದೆ ಇವತ್ತು ನಿಮ್ಗೆ ಕೆಲ್ಸ ಮಾಡೋ ಮನ್ಸಿಲ್ಲ ಅಂತ. ಅಯ್ಯೋ ಭಾಗ್ಯವತಿ, ನಾವಿನ್ ಮುಂದೆ ತುಂಬಾ ಶ್ರೀಮಂತರಾಗ್ತೀವಿ. ನಾನ್ಯಾಕೆ ಕೂಲಿ ಒಂಥರ ಹೊಲಕ್ಕೆ ಹೋಗಿ ಕೆಲಸ ಮಾಡ್ಲಿ? ಅದ್ರ ಬದಲು ನಾನು ಮನೆಯಲ್ಲೇ ಕೂತ್ಕೊಂಡು ಕಾಯ್ತಾ ಇರ್ತೀನಿ. ಆರಾಮಾಗಿ ಮನೇಲಿ ಕೂತ್ಕೊಂಡು ಸಮಯ ಕಳಿತೀನಿ. ಇನ್ನೊಂದ್ ಕಡೆ ಚಾಲಾಕಿ ವಿಜಯ್ ತನ್ನ ಮನೆಯಲ್ಲೇ ಕೂತ್ಕೊಂಡು ಷಡ್ಯಂತ್ರ ರಚಿಸ್ತಾ ಇರ್ತಾನೆ. ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ನಾವು ಸಂಜಯ್ ಬೆಳೆಸಿರೋ ಬೆಳೆನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನ ಚಿಕ್ಕದ್ ಮಾಡ್ಬೇಕು. ಅದರಿಂದ ನಮ್ಮ ಹೊಲ ತುಂಬಾ ದೊಡ್ಡದಾಗಿ ಕಾಣುತ್ತೆ, ಮತ್ತೆ ನಮ್ಮ ಫಸಲು ಕೂಡ ಅವನಿಂತ ಜಾಸ್ತಿನೇ ಬರುತ್ತೆ. ಹಾ, ನೀವು ಸರಿಯಾಗೇ ಹೇಳಿದ್ರಿ. ನಾವು ಇದೇ ತರ ಮಾಡೋಣ. ಬೆಳಗ್ಗೆ 5 ಗಂಟೆಗೆ ಎದ್ದು ನಾನು ಅವ್ರ ಹೊಲಕ್ಕೆ ಹಾಕಿರೋ ಬೇಲಿನ ಕಟ್ ಮಾಡ್ಬಿಡ್ತೀನಿ, ಮತ್ತೆ ಅವ್ರ ಹೊಲನ ಚಿಕ್ಕದ್ ಮಾಡ್ಬಿಡ್ತೀನಿ. ಸಂಜಯ್ಗೆ ಇದ್ರ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ವನದೇವ ಎಲ್ಲ ಶಕ್ತಿಯನ್ನ ಆ ತೆಂಗಿನ ಮರದಲ್ಲಿ ಇಟ್ಟಿರ್ತಾರೆ ಅಂತ. ಸಂಜಯ್ ತನ್ನ ಸೋಂಬೇರಿತನದಿಂದ ಆ ಮರಗಳ ಕಡೆಗೆ ನೋಡಕ್ಕೂ ಹೋಗೋದಿಲ್ಲ. 1 ತಿಂಗಳಾಗೋಯ್ತು ನೀವು ಹೀಗೆ ವಿಶ್ರಾಂತಿಯಲ್ಲಿದ್ದು. ಕಡೆ ಪಕ್ಷ ತೆಂಗಿನ ಮರದಿಂದ ತೆಂಗಿನಕಾಯಿ ಕಿತ್ತಾದ್ರೂ ಮಾರ್ಬಿಟ್ ಬನ್ನಿ. ಅಯ್ಯೋ ಸುಮ್ನೆ ರೇ, ಈ ತೆಂಗಿನಕಾಯಿಯಿಂದ ನಮ್ಗೆ ಎಷ್ಟು ಅಂತ ಲಾಭ ಸಿಗುತ್ತೆ? ಸುಮ್ನೆ ಅದ್ರ ಪಾಡಿಗೆ ಅದಿರ್ಲಿ ಬಿಡು. ಎಷ್ಟು ಕಡಿಮೆ ದಿನಗಳಲ್ಲಿ ತೆಂಗಿನಕಾಯಿ ಈಗ ಬಲ್ತ್ ಹೋಗ್ಬಿಟ್ಟಿದೆ ನೋಡಿ. ಹೋಗಿ ಮಾರ್ಬಿಟ್ ಬನ್ನಿ. ನಾನ್ ನಿನ್ಗೆ ಹೇಳಿದೀನಿ ತಾನೆ, ವನದೇವನ ಕೃಪೆ ನನ್ ಮೇಲಿದೆ. ನಾನು ಆದಷ್ಟು ಬೇಗ ಶ್ರೀಮಂತನಾಗ್ತೀನಿ. ಅಲ್ಲ, ಇಂಥ ಚಿಕ್ಕ ಚಿಕ್ಕ ಕೆಲ್ಸ ನಾನ್ ಯಾಕೆ ಮಾಡ್ಲಿ? ಸಂಜಯ್ ಆ ತೆಂಗಿನಕಾಯಿ ಮರದ ಕಡೆಗೆ ನೋಡೋದು ಕೂಡ ಇಲ್ಲ. ಒಂದಿನ ರಾತ್ರಿ ಸಮಯದಲ್ಲಿ ವಿಜಯ್ ತನ್ನ ಮನೆ ಅಂಗಳದಲ್ಲಿ ಮಲಗಿರ್ತಾನೆ. ಆಗ ಅಂಗಳದಲ್ಲಿರೋ ಆ ತೆಂಗಿನ ಮರದಿಂದ ಒಂದು ತೆಂಗಿನಕಾಯಿ ಬಂದು ಅವನ ತಲೆ ಮೇಲೆ ಬಿದ್ಬಿಡತ್ತೆ. ಇದೇನ್ ಬಿತ್ತು ನನ್ನ ತಲೆ ಮೇಲೆ? ಓಹೋ, ತೆಂಗಿನಕಾಯಾ? ಅರೆ ವಾ, ಇದಂತೂ ಒಳ್ಳೆ ವಿಷಯ. ಆ ಭಗವಂತ ಏನಾದ್ರೂ ಕೊಟ್ರೆ ಕೈ ತುಂಬಾ ಕೊಡ್ತಾನೆ. ಅದು ಅಲ್ದೆ ಈ ತೆಂಗಿನಕಾಯಿ ಸಂಜಯ್ ಮರದಿಂದ ಬಿದ್ದಿರೋದು, ಆದ್ರೆ ಬಿದ್ದಿರೋದಂತೂ ನನ್ನ ಅಂಗಳದಲ್ಲಿ ತಾನೆ. ಈಗ ಇದು ನಂದೇ. ಅಷ್ಟ್ರಲ್ಲೇ ವಿಜಯ್ನ ಕಣ್ಮುಂದೆ ಇನ್ನೂ ಒಂದು ತೆಂಗಿನಕಾಯಿ ಬಿದ್ಬಿಡತ್ತೆ. ವಿಜಯ್ ಆ ತೆಂಗಿನಕಾಯಿಗಳನ್ನ ತಗೊಂಡು ತುಂಬಾನೇ ಖುಷಿ ಪಡ್ತಾನೆ. ಮತ್ತೆ 2 ತೆಂಗಿನಕಾಯಿಗಳನ್ನ ತಗೊಂಡು ಅವನು ತನ್ನ ಹೆಂಡತಿ ಹತ್ರ ಹೋಗ್ತಾನೆ. ಮತ್ತೆ ಅವಳಿಗೆ ಹೇಳ್ತಾನೆ, ಅಲ್ಲ ಇಲ್ಲಿ ಕೇಳೆ, ಇಲ್ಲಿ ನೋಡು ನಾನ್ ಏನ್ ತಂದಿದ್ದೀನಿ ಅಂತ. ಏನ್ ತಂದಿದ್ದೀರಾ? ಓ, ಏನ್ರಿ ಇದು? ನೀವು ತೆಂಗಿನಕಾಯಿ ತಗೊಂಡ್ ಬಂದ್ರಾ? ಕೊಡಿ ಇಲ್ಲಿ, ನಾನಿದ್ರ ಚಟ್ನಿ ಮಾಡ್ಬಿಡ್ತೀನಿ. ಈ ಎಳ್ನೀರ್ ಕುಡ್ದು. ಹಾ ಹಾ ಹಾ,
ಇದ್ರ ನೀರನ್ನ ತೆಗೆದು ದೊಡ್ಡ ಗ್ಲಾಸಲ್ಲಿ ಹಾಕೊಂಡು ತಗೊಂಡ್ ಬಾ, ಬೇಗ ಬೇಗ. ವಿಜಯ್ನ ಹೆಂಡತಿ ತೆಂಗಿನಕಾಯನ್ನ ಕತ್ತರಿಸ್ತಿರುವಾಗ ಅವಳು ನೋಡ್ತಾಳೆ, ಆ ತೆಂಗಿನಕಾಯಿ ಒಳಗಿರೋಂಥ ನೀರು ಚಿನ್ನದ ನೀರಾಗಿರತ್ತೆ. ಅದನ್ನ ನೋಡಿ ಅವ್ರಿಬ್ಬರಿಗೂ ತುಂಬಾ ಆಶ್ಚರ್ಯ ಆಗ್ಬಿಡತ್ತೆ. ಇದೇನಿದು, ಈ ನೀರಂತೂ ಚಿನ್ನದ್ದು. ಇದ್ರಿಂದ ಅಂತೂ ನಾವ್ ಎಷ್ಟೊಂದು ಚಿನ್ನ ಮಾಡ್ಬಿಡ್ಬಹುದು. ನಮ್ಮ ಅಣ್ಣ ಇದ್ದಾನೆ, ಅವನ್ಗೆ ಚಿನ್ನದ ಕೆಲ್ಸ ಮಾಡೋದು ಚೆನ್ನಾಗ್ ಗೊತ್ತಿದೆ. ಭಾಗ್ಯವತಿ, ನಾವಂತೂ ಎಷ್ಟು ಅದೃಷ್ಟವಂತರು. ನಮ್ಗೆ ಈ ತೆಂಗಿನಕಾಯಲ್ಲಿರೋ ಚಿನ್ನದ ನೀರಿನ ಬಗ್ಗೆ ಈಗಲೇ ಗೊತ್ತಾಯ್ತು. ನಾವು ಇದರಿಂದ ಎಷ್ಟು ದುಡ್ಡು ದುಡಿಬಹುದು. ನಾಳೆ ಬೆಳಿಗ್ಗೆ ನಾವು ಸಂಜಯ್ ಹತ್ರ ಇದ್ರ ಬಗ್ಗೆ ಮಾತಾಡಬೇಕು. ಮಾರನೇ ದಿನ ಸಂಜಯ್ ಮಲಗಿ ಎದ್ಮೇಲೆ ವಿಜಯ್ ಅವನ ಹತ್ರ ಹೋಗಿ ಮಾತಾಡ್ತಾನೆ. ಏನ್ ಸಂಜಯ್ ಅಣ್ಣ, ಏನ್ ಸಮಾಚಾರ? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಹಾ ಅಣ್ಣ, ಹೇಳಿ, ಏನಾಯ್ತು? ನಾನು ಇಲ್ಲೇ ಇದ್ದೀನಿ, ಇರಿ ನನ್ನ ಹೆಂಡ್ತಿನೂ ಕರಿತೀನಿ. ನಾನ್ ಇಲ್ಲೇ ಇದ್ದೀನಿ, ಹೇಳಿ ನೀವು. ನೀನ್ ದಿನ ಪೂರ್ತಿ ಮನೇಲೇ ಇರ್ತೀಯ, ಅದು ಒಳ್ಳೆ ವಿಷಯನೇ. ಆದ್ರೆ ನಾನು ಏನ್ ಕೇಳ್ತೀನಿ ಅಂದ್ರೆ, ನಿಮ್ಮ ಈ ತೆಂಗಿನ ಮರದಿಂದ ತೆಂಗಿನಕಾಯಿ ಕೀಳೋ ಪರ್ಮಿಷನ್ ನನ್ಗೆ ಕೊಡ್ಬೇಕು. ನಾನ್ ಮರ ಹತ್ತಿ ತೆಂಗಿನಕಾಯಿನ ಕೀಳ್ತೀನಿ, ಮತ್ತೆ ಮಾರ್ಕೆಟ್ ಅಲ್ಲಿ ಅದನ್ನ ಮಾರ್ಬಿಡ್ತೀನಿ. ನೀವು ಅದಕ್ಕೆ ಎಷ್ಟು ದುಡ್ಡು ಬೇಕೋ ಅದನ್ನ ತಗೋಬಹುದು. ರೀ, ವಿಜಯ್ ಅಣ್ಣ ಸರಿಯಾಗಿ ಹೇಳ್ತಾ ಇದ್ದಾರೆ, ಕರೆಕ್ಟ್ ಆಗಿ ಹೇಳ್ತಿದ್ದಾರೆ. ನಾನು ಇದನ್ನೇ ಯೋಚನೆ ಮಾಡ್ತಾ ಇದ್ದೆ, ನಾವು ಈ ತೆಂಗಿನಕಾಯಿ ಆದ್ರೂ ಮಾರೋಣ ಅಂತ. ಅದರಿಂದ ಸ್ವಲ್ಪನಾದ್ರೂ ದುಡ್ಡು ಸಿಗತ್ತೆ. ಇವ್ರಂತೂ ಮನೇಲಿ ಕೂತ್ಕೊಂಡು ತುಂಬಾ ದಿನ ಆಯ್ತು. ನನಗೇನು ಪರವಾಗಿಲ್ಲ, ನೀನ್ ತೆಂಗಿನಕಾಯಿ ಮಾರಿ ನನಗೆ ದುಡ್ಡು ಕೊಟ್ಬಿಡು. ಮತ್ತಿನ್ನೇನು, ವಿಜಯ್ ಪ್ರತಿದಿನ ತೆಂಗಿನ ಮರಕ್ಕೆ ಹತ್ತಿ ತೆಂಗಿನಕಾಯಿಗಳನ್ನ ಕಿತ್ತೋಕ್ ಶುರು ಮಾಡ್ತಾನೆ. ತೆಂಗಿನಕಾಯಿನ ಹೊಡಿತಿದ್ದ ಹಾಗೆ ಅದ್ರಲ್ಲಿ ಚಿನ್ನದ ನೀರು ಸಿಗ್ತಾ ಇತ್ತು. ಮತ್ತೆ ಅವನು ತನ್ನ ಮೈದನನ್ ಕೈಯಲ್ಲಿ ಅದರಿಂದ ಒಡವೆಗಳನ್ನ ಮಾಡಿಸ್ತಾ ಇದ್ದ. ನಿಧಾನವಾಗಿ ಸ್ವಲ್ಪ ದಿನಗಳು ಕಳೆದು ಹೋಗತ್ತೆ. ಮತ್ತೆ ವಿಜಯ್ ಆ ಊರಲ್ಲಿ ತುಂಬಾ ದೊಡ್ಡ ಸಾಹುಕಾರ ಆಗ್ಬಿಡ್ತಾನೆ. ನೋಡಿದ್ಯಾ ಭಾಗ್ಯವತಿ, ನಾನ್ ಹೇಳಿದ್ದೆ ತಾನೇ, ನಮ್ ಮೇಲೆ ಭಗವಂತನ ದಯೆ ಇದೆ ಅಂತ. ಸರಿಯಾಗಿ ಹೇಳಿದ್ರಿ ನೀವು. ನಾವೊಂದ್ ಕೆಲ್ಸ ಮಾಡೋಣ, ನಾವೀಗ ಒಂದು ಚಿನ್ನದ ಅಂಗಡಿನ ಓಪನ್ ಮಾಡ್ಬಿಡೋಣ, ಒಡವೆಗಳದ್ದು. ಏನ್ ಹೇಳ್ತೀರಾ ನೀವು? ಈ ವಿಷಯದ ಬಗ್ಗೆ ನನಗೂ ಯೋಚನೆ ಇತ್ತು, ಆದ್ರೆ ಈ ಸಂಜಯ್ಗೆ ಅನುಮಾನ ಬರ್ಬಹುದು. ನಾವ್ ಈ ರೀತಿ ಕೆಲಸ ಎಲ್ಲ ಮಾಡ್ಲೇಬಾರ್ದು. ಒಂದ್ ಕಡೆ ವಿಜಯ್ ತನ್ನ ಜೀವನನ ತುಂಬಾ ಆರಾಮಾಗಿ ಬದುಕ್ತಿರ್ತಾನೆ. ಅದೇ ಇನ್ನೊಂದ್ ಕಡೆ ಸಂಜಯ್ ಆತಂಕದಲ್ಲಿ ಕಳೀತಾ ಇರ್ತಾನೆ. ಆಗ ಕರಿಷ್ಮಾ ಹೇಳ್ತಾಳೆ, ನೀವ್ ನೋಡಿದ್ರೇನ್ರಿ, ವಿಜಯ್ ಅಣ್ಣ ಹೇಗೆ ದೊಡ್ಡ ಶ್ರೀಮಂತ ಆಗ್ಬಿಟ್ಟಿದ್ದಾರೆ. ಇದ್ರಲ್ಲಿ ಏನೋ ಒಂದು ವಿಷಯ ಇದೆ. ನನಗೇನ್ ಅನಿಸ್ತಿದೆ ಅಂದ್ರೆ, ಇದ್ರಲ್ಲಿ ಏನೋ ರಹಸ್ಯ ಇದೆ, ಅದು ನಮಗ್ ಗೊತ್ತಿಲ್ಲ ಅಷ್ಟೇ. ನೀನ್ ಸರಿಯಾಗಿ ಹೇಳ್ದೆ. ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ನಾನ್ ನೋಡಿದ್ದೀನಿ, ಅವನು ಯಾವುದೇ ಕೆಲಸ ಕೂಡ ಮಾಡಲ್ಲ, ಕೇವಲ ತೆಂಗಿನಕಾಯಿ ಮಾಡ್ತಾನಷ್ಟೇ. ಯಾವಾಗಿಂದ ಅವರು ತೆಂಗಿನಕಾಯಿ ಮಾರೋದಕ್ ಶುರು ಮಾಡಿದ್ರೋ ಆಗ್ಲಿಂದೇ ಇಷ್ಟು ಶ್ರೀಮಂತರಾಗಿದ್ದು. ಇಷ್ಟು ಸಾಹುಕಾರ ಆದ್ಮೇಲೂ ಕೂಡ ತೆಂಗಿನಕಾಯಿ ಮಾರ್ತಿದಾರಲ್ಲ. ನೀನ್ ಖಂಡಿತವಾಗ್ಲೂ ಸರಿಯಾಗಿ ಹೇಳ್ತಿದ್ಯಾ. ಆ ತೆಂಗಿನಕಾಯಲ್ಲಿ ಏನೋ ಇದೆ ಅನ್ಸುತ್ತೆ. ಮತ್ತೆ ನನ್ನನ್ನು ನೋಡು, ಆಲಸ್ಯತನದಿಂದ ಮನೇಲೆ ಕೂತ್ಕೊಂಡಿರ್ತೀನಿ. ಬನ್ನಿ, ನಾವ್ ಹೋಗಿ ನೋಡೋಣ ಈಗ ಅವರು ಏನ್ ಮಾಡ್ತಿದ್ದಾರೆ ಅಂತ. ಸಂಜಯ್ ಮತ್ತೆ ಅವನ ಹೆಂಡತಿ ಕರಿಷ್ಮಾ ಬಚ್ಚಿಟ್ಕೊಂಡು ವಿಜಯ್ ಮನೆ ಕಡೆಗೆ ಹೋಗಿ ನೋಡ್ತಾ ಇರ್ತಾರೆ. ಆಗ ಅಲ್ಲಿ ವಿಜಯ್ ತೆಂಗಿನಕಾಯಿನ ಹೊಡಿತಾ ಇರ್ತಾನೆ. ಅವರಿಬ್ರು ಗಂಡ ಹೆಂಡತಿ ಕಿಟಕಿ ಹತ್ರ ಬಚ್ಚಿಟ್ಕೊಂಡು ತೆಂಗಿನಕಾಯಿ ಹೊಡಿತಾ ಇರೋದನ್ನೇ ನೋಡ್ತಾ ಇರ್ತಾರೆ. ನೋಡಿದ್ಯಾ, ಆ ದಡ್ಡನ್ಗೆ ಈಗ್ಲೂ ಕೂಡ ಗೊತ್ತಾಗಿಲ್ಲ ನಾನು ಅವನಿಂದ ಒಳ್ಳೆ ಲಾಭ ಪಡಿತಾ ಇದೀನಿ ಅಂತ. ಆ ತೆಂಗಿನ ಮರ ಎಲ್ಲಿವರೆಗೂ ನಮ್ದಾಗಿರುತ್ತೋ ನಾವು ಶ್ರೀಮಂತರಾಗೇ ಇರ್ತೀವಿ, ಮತ್ತೆ ಒಳ್ಳೆ ದುಡ್ಡನ್ನು ಮಾಡ್ತೀವಿ. ಇದಂತೂ ನೀವು ತುಂಬಾನೇ ಸರಿಯಾಗಿ ಹೇಳ್ತಾ ಇದ್ದೀರಾ. ಮತ್ತೆ ಅದ್ರ ಜೊತೆ ಅವನ ರಾಕ್ಷಸಿ ಹೆಂಡತಿ ಕರಿಷ್ಮಾ, ಅವಳು ತನ್ನನ್ ತಾನು ತುಂಬಾ ಜಾಣೆ ಅಂತ ಅನ್ಕೊಂಡಿದ್ದಾಳೆ. ಬೇಗ ಈ ತೆಂಗಿನಕಾಯಿನ ಒಡೆದಾಕೋ, ಮತ್ತೆ ಆ ತೆಂಗಿನಕಾಯಿ ಒಳಗಿರೋ ಚಿನ್ನದ ನೀರ್ನ ಒಟ್ಟುಗೂಡ್ಸು. ಹೇಗೆ ಸಂಜಯ್ ಮತ್ತೆ ಕರಿಷ್ಮಾ ಈ ಮಾತನ್ನ ಕೇಳಿಸ್ಕೋತಾರೋ ಆಗ ತಕ್ಷಣ ವಿಜಯ್ನ ಮನೆ ಒಳಗಡೆ ಹೋಗ್ಬಿಡ್ತಾರೆ. ಮತ್ತೆ ಹೇಳ್ತಾರೆ, ಓಹೋ, ಇದಾ ವಿಷಯ? ನೀನ್ ನನಗೆ ಮೋಸ ಮಾಡಿದೀಯಾ. ನನಗೆ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ನನ್ನ ತೆಂಗಿನ ಮರದಿಂದಾನೇ ಚಿನ್ನ ಮಾಡ್ತಾ ಇದೀಯಾ? ಆ ವಿಷಯ ನನಗೂ ಹೇಳಿಲ್ಲ. ನೀನಂತೂ ತುಂಬಾ ದೊಡ್ಡ ತಪ್ಪು ಮಾಡಿದೀಯಾ, ತುಂಬಾ ದೊಡ್ಡ ತಪ್ಪು. ಈ ಚಿನ್ನ ಎಲ್ಲ ನಮ್ದು, ಇದೆಲ್ಲ ನಮ್ದೇ ದುಡ್ಡು. ನೀವು ನಮ್ಗೆ ಮೋಸ ಮಾಡಿದೀರಾ. ಓಹೋ, ಇದಾ ವಿಷಯ? ನೀನ್ ನನಗೆ ಮೋಸ ಮಾಡಿದೀಯಾ. ನನಗೆ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ನನ್ನ ತೆಂಗಿನ ಮರದಿಂದಾನೇ ಚಿನ್ನ ಮಾಡ್ತಾ ಇದೀಯಾ? ಆ ವಿಷಯ ನನಗೂ ಹೇಳಿಲ್ಲ. ನೀನಂತೂ ತುಂಬಾ ದೊಡ್ಡ ತಪ್ಪು ಮಾಡಿದೀಯಾ, ತುಂಬಾ ದೊಡ್ಡ ತಪ್ಪು. ಈ ಚಿನ್ನ ಎಲ್ಲ ನಮ್ದು, ಇದೆಲ್ಲ ನಮ್ದೇ ದುಡ್ಡು. ನೀವು ನಮ್ಗೆ ಮೋಸ ಮಾಡಿದೀರಾ.
ನಾನು ನಿನ್ ತೆಂಗಿನ ಮರನ ಖರೀದಿ ಮಾಡಿದ್ದೀನಿ ಅದರಲ್ಲಿ ಪಾಲು ಕೂಡ ಕೊಟ್ಟಿದ್ದೀನಿ. ನೀನ್ ಇಲ್ಲಿಂದ ಹೋಗಿ ನಿನ್ ಕೆಲ್ಸ ನೋಡ್ಕೋ. ನನ್ನ ಹತ್ರ ಬರೋ ಅವಶ್ಯಕತೆ ಏನಿಲ್ಲ. ಸಂಜಯ್ ಅಳ್ತಾ ಅಲ್ಲಿಂದ ತನ್ನ ಮನೆ ಕಡೆಗೆ ಹೊರಟ್ಬಿಡ್ತಾನೆ. ಮತ್ತೆ ಅವನ ಅದೇ ತೆಂಗಿನ ಮರದ ಕೆಳಗಡೆ ಕೂತ್ಕೊಂಡು ತಪಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಯ್ಯೋ ಭಗವಂತ, ಇದೇನಾಗ್ತಾ ಇದೆ? ಕಷ್ಟ ಯಾರೋ ಪಟ್ಟಿದ್ದು, ಲಾಭ ಇನ್ನೊಬ್ಬ ಅನುಭವಿಸ್ತಾ ಇದ್ದಾನೆ. ಇದು ತುಂಬಾ ದೊಡ್ಡ ತಪ್ಪು. ಸಂಜಯ್ನ ಪ್ರಾರ್ಥನೆಯನ್ನ ಕೇಳಿ ವನದೇವ ಅಲ್ಲಿಗೆ ಪ್ರತ್ಯಕ್ಷ ಆಗ್ತಾರೆ. ಮತ್ತೆ ಅವನಿಗೆ ಹೇಳ್ತಾರೆ, ಎದ್ದೇಳು ಭಕ್ತ. ಮೊದಲನೇ ವಿಷಯ ಏನು ಅಂದ್ರೆ, ನೀನು ಕಷ್ಟನೇ ಪಟ್ಟಿಲ್ಲ. ನಾನ್ ಮೊದ್ಲೇ ನಿನ್ಗೆ ಹೇಳಿದ್ದೆ, ಶ್ರೀಮಂತನಾಗೋ ಉಪಾಯ ನಾನ್ ನಿನ್ಗೆ ಹೇಳೋದಿಲ್ಲ ಅಂತ. ಅದೇ ಉಪಾಯ ವಿಜಯ್ಗೆ ಗೊತ್ತಾಯ್ತು, ಮತ್ತವನ್ ಕಷ್ಟಪಟ್ಟ. ನೀನ್ ಆ ತೆಂಗಿನ ಮರನ ಒಂದ್ಸಲ ಕೂಡ ನೋಡ್ತಾನೂ ಇರ್ಲಿಲ್ಲ. ತುಂಬಾ ಆಲಸ್ಯ ವ್ಯಕ್ತಿಯಾಗಿದ್ದೆ ನೀನು. ನನ್ನ ತಪ್ಪು ನನಗೀಗ ಅರಿವಾಗಿದೆ. ದಯಮಾಡಿ ನೀವು ನನ್ನ ಕ್ಷಮಿಸ್ಬೇಕು. ನೀನೊಬ್ಬ ಒಳ್ಳೆ ವ್ಯಕ್ತಿ ಸಂಜಯ್. ಮತ್ತೆ ನೀನ್ ಪ್ರತಿ ಸರಿ ನನ್ನ ಕರೆದಾಗ ಬರೋಕ್ಕಾಗಲ್ಲ. ನಾನು ನನ್ನ ಎಲ್ಲ ಭಕ್ತರ ಹತ್ರನೂ ಇರ್ಬೇಕಾಗತ್ತೆ. ಮತ್ತೆ ಆ ವಿಜಯ್ ಕತೆ ಏನು? ಅವನ್ ನನಗೆ ಮೋಸ ಮಾಡಿದ್ದಾನೆ. ನೀನು ಅವನ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ. ಅವನ್ ಮಾಡಿದ್ದು ಅವನ್ ಅನುಭವಿಸ್ತಾನೆ. ಆದ್ರೆ ಇನ್ನು ಮುಂದೆ ನೀನು ಯಾವಾಗ್ಲೂ ತೆಂಗಿನ ಮರನ ಹತ್ತಿ ತೆಂಗಿನಕಾಯಿನ ಹೊಡಿತೀಯ, ಮತ್ತೆ ನಿನ್ನ ಮನೆನ ನಡೆಸ್ತೀಯ. ಮತ್ತೆ ಆಲಸ್ಯದಿಂದ ದುಡ್ಡು ಬರುತ್ತೆ ಅಂತ ಕಾಯಬಾರ್ದು. ನಾವು ಕೂಡ ಯಾರಿಗೆ ಸಹಾಯ ಮಾಡ್ತೀವಿ ಅಂದ್ರೆ ಎಲ್ರಿಗೂ ಸಹಾಯ ಮಾಡೋರ್ನ. ಈ ಮಾತನ್ನ ಹೇಳಿ ವನದೇವ ಅಲ್ಲಿಂದ ಅದೃಶ್ಯರಾಗ್ಬಿಡ್ತಾರೆ. ಮತ್ತೆ ಸಂಜಯ್ ತೆಂಗಿನ ಮರಕ್ಕೆ ಹತ್ತಿ ತೆಂಗಿನಕಾಯನ್ನ ಕಿತ್ತೋಕ್ ಶುರು ಮಾಡ್ತಾನೆ. ಇನ್ಮೇಲೆ ನಾವಿಬ್ರು ಕಷ್ಟಪಡೋಣ, ಮತ್ತೆ ನಮ್ಮ ಮನೆಯನ್ನ ನಡ್ಸೋಣ. ಈ ಜಾದುವಿನ ಚಿನ್ನದ ತೆಂಗಿನಕಾಯಿ ನೀರಿಂದ ನಮ್ಮ ಮನೆ ಇನ್ನು ಮುಂದೆ ಚೆನ್ನಾಗಿ ನಡೆಯುತ್ತೆ. ಮಕ್ಕಳು ಒಳ್ಳೆ ಸ್ಕೂಲಲ್ಲಿ ಓದ್ತಾರೆ, ಮತ್ತೆ ನಮ್ಮ ಜೀವನನು ತುಂಬಾ ಚೆನ್ನಾಗಿರುತ್ತೆ. ಸಂಜಯ್ ತಾನೇ ತೆಂಗಿನ ಮರನ ಹತ್ತಿ ತೆಂಗಿನಕಾಯಿನ ಕಿತ್ತೋಕ್ ಶುರು ಮಾಡ್ದ. ಮತ್ತೆ ತನ್ನ ಮನೇನ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದ. ಈ ಮಾತಿಂದ ವಿಜಯ್ಗೆ ತುಂಬಾ ತೊಂದರೆ ಮತ್ತೆ ಹೊಟ್ಟೆ ಕಿಚ್ಚು ಬಂತು. ಮತ್ತೆ ಅವನು ಷಡ್ಯಂತ್ರ ರೂಪಿಸ್ದ. ಇವತ್ ರಾತ್ರಿ ಸಂಜಯ್ ಮತ್ತೆ ಅವನ ಹೆಂಡತಿ ಮಲ್ಕೊಂಡ್ಮೇಲೆ ನಾನೋಗಿ ಅವ್ರ ತೆಂಗಿನ ಮರ ಹತ್ತಿ ಅದ್ರಲ್ಲಿರೋ ತೆಂಗಿನಕಾಯಿ ತೆಗಿತೀನಿ. ಆಮೇಲೆ ಮಜಾ ಬರುತ್ತೆ. ರಾತ್ರಿ ಆಗ್ತಿದ್ದ ಹಾಗೆ ವಿಜಯ್ ಸಂಜಯ್ ಅವರ ತೆಂಗಿನ ಮರಕ್ಕೆ ಹತ್ತಾನೆ. ಮತ್ತೆ ಅದರಿಂದ 2 ತೆಂಗಿನಕಾಯಿನ ಕಿತ್ತಾನೆ. ಮತ್ತೆ ಅದನ್ನ ಮನೆಗೆ ತಗೊಂಡ್ ಹೋಗಿ ಒಡಿತಾನೆ. ವಿಜಯ್ ತೆಂಗಿನಕಾಯಿನ ಒಡಿತಿದ್ದ ಹಾಗೆ ಆ ತೆಂಗಿನಕಾಯಿ ಒಳಗಿಂದ ಚೇಳು ಹೊರಗ್ ಬರೋದಕ್ ಶುರುವಾಗತ್ತೆ. ಅಯ್ಯೋ ಓಡೋಗು, ಇದೇನಾಗ್ತಾ ಇದೆ? ಇದಂತೂ ಚೇಳು, ಓಡು! ಅಯ್ಯೋ ಭಾಗ್ಯವತಿ, ಓಡು ಇಲ್ಲಿಂದ. ಇದೆಲ್ಲ ನೀವೇ ಮಾಡಿ ತಪ್ಪು. ಇಷ್ಟೊಂದು ಆಸೆ ಪಡೋದು ಖಂಡಿತ ಒಳ್ಳೇದಲ್ಲ. ನಾನಂತೂ ನಿಮಗ್ ಮೊದ್ಲೇ ಹೇಳಿದ್ದೆ ಇಂಥ ಕೆಲ್ಸನ ಮಾಡ್ಬೇಡಿ ಅಂತ. ಓ ಹೌದಾ? ನೀನಂತೂ ದೊಡ್ಡದಾಗಿ ಚಿನ್ನದ ಅಂಗಡಿ ಓಪನ್ ಮಾಡ್ಬೇಕು ಅಂತ ಸಲಹೆ ಕೊಡ್ತಾ ಇದ್ದೆ. ಈಗೇನಾಯ್ತು? ವಿಜಯ್ ಮತ್ತೆ ಅವನ ಹೆಂಡತಿ ಮನೆಯಿಂದ ಆಚೆ ಬರೋದ್ರಲ್ಲಿ ಇದ್ರು. ಅಷ್ಟ್ರಲ್ಲೇ ಅಲ್ಲಿಗೆ ಸಂಜಯ್ ಬಂದ್ಬಿಡ್ತಾನೆ. ಮತ್ತೆ ಅವನು ಹೊರಗಡೆಯಿಂದ ಅವ್ರ ಮನೆ ಬಾಗ್ಲನ್ನ ಮುಚ್ತಾನೆ. ಮತ್ತೆ ಹೇಳ್ತಾನೆ, ಇದೆಲ್ಲ ನಿನ್ನ ಪಾಪದ ಪ್ರಾಯಶ್ಚಿತ. ಎಲ್ಲಿ ತನಕ ನಿನಗೆ ನಿನ್ನ ತಪ್ಪಿನ ಅರಿವಾಗಲ್ವೋ ಅಲ್ಲಿ ತನಕ ನಿನಗೆ ಶಿಕ್ಷೆ ಸಿಗ್ತಾನೆ ಇರುತ್ತೆ. ನಮ್ಮನ್ನ ಕ್ಷಮಿಸ್ಬಿಡು. ನಾವು ನಮ್ಮ ಎಲ್ಲಾ ದುಡ್ಡನ್ನ ನಿನ್ಗೆ ವಾಪಸ್ ಕೊಡೋದಕ್ಕೆ ರೆಡಿ ಇದ್ದೀವಿ. ಮತ್ತೆ ಇನ್ಮೇಲೆ ನಾವು ಯಾರ ಜೊತೆಲೂ ಇಷ್ಟು ತಪ್ಪಾಗಿ ನಡ್ಕೊಳ್ಳೋದಿಲ್ಲ. ನಮ್ಮನ್ನ ಕ್ಷಮಿಸ್ಬಿಡು, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡು. ವಿಜಯ್ ಮತ್ತೆ ಅವನ ಹೆಂಡತಿ ಯಾವಾಗ ಕ್ಷಮೆ ಕೇಳ್ತಾರೋ ಆಗ ಅಲ್ಲಿದ್ದ ಎಲ್ಲ ಚೇಳ್ಗಳು ಮಾಯ ಆಗ್ಬಿಡತ್ವೆ. ಮತ್ತೆ ಸಂಜಯ್ ಬಾಗಲ್ ತೆಗಿತಾನೆ. ಸಂಜಯ್, ನನ್ನ ಕ್ಷಮಿಸ್ಬಿಡು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಇನ್ನು ಮುಂದೆ ಯಾವತ್ತೂ ಕೂಡ ಇಂಥ ತಪ್ಪು ನಾನು ಮಾಡೋದಿಲ್ಲ. ಹಾ ನನ್ನ ಕ್ಷಮಿಸಿದ್ದೀನಿ. ನಿನ್ ಕೆಲ್ಸ ನೀನ್ ನೋಡ್ಕೋ, ಚಿಂತೆ ಮಾಡ್ಬೇಡ. ಎಲ್ಲ ಚೆನ್ನಾಗಿರುತ್ತೆ, ಖುಷಿಯಿಂದ ಇರ್ಬೋದು. ಹೀಗೆ ಸಂಜಯ್ ಮತ್ತೆ ವಿಜಯ್ ಅವ್ರವ್ರ ಕೆಲ್ಸದಲ್ಲಿ ಮತ್ತೆ ತೊಡಕೋತಾರೆ. ಮತ್ತೆ ಅವ್ರವ್ರ ಮನೆಯನ್ನ ನಡೆಸ್ತಾರೆ. ಸಂಜಯ್ ಈಗ ಕರಿಷ್ಮಾ ಜೊತೆ ತುಂಬಾ ಖುಷಿಯಾಗಿರ್ತಾನೆ. ಮತ್ತೆ ಯಾವಾಗ ತುಂಬಾ ದುಡ್ಡು ಸಿಗುತ್ತೋ ಸಂಜಯ್ ಆಗ ಅದನ್ನ ಊರಲ್ಲಿ ಎಲ್ರಿಗೂ ಹಂಚ್ಬಿಡ್ತಾನೆ. ಮತ್ತೆ ಈಗ ತನ್ನ ಜೀವನನ ತುಂಬಾ ಸಂತೋಷವಾಗಿ ಮತ್ತೆ ನೆಮ್ಮದಿಯಾಗಿ ಕಳೀತಿರ್ತಾನೆ.